ಆತ್ಮೀಯ ವೀಕ್ಷಕರೇ, ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು LBA ಕ್ವಶನ್ ಪೇಪರ್ 10ನೇ ತರಗತಿಯ ಯೂನಿಟ್ 6 ದ ಡಿಸ್ಕವರಿ ಆ್ಯಂಡ್ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಇದರ ಒಂದು ಕ್ವಶನ್ ಪೇಪರ್ LBA ಕ್ವಶನ್ ಪೇಪರ್ನ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದು 20 ಅಂಕಗಳಿಗೆ ಇರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊದಲನೇದಾಗಿ ನಾವು ಒಂದಂಕದ 2 ಪ್ರಶ್ನೆಗಳನ್ನು, ಅಂದರೆ ಆಪ್ಷನ್ಸ್ ಇರ್ತದೆ ಅಲ್ಲೇನೆ, ಅಂತ 2 ಪ್ರಶ್ನೆಗಳನ್ನು ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಕೇಳಿದ್ದೀವಿ. ಮೊದಲನೇದು ಕ್ವಶನ್ ಟ್ಯಾಗ್, ಅದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದೀವಿ. ಎರಡನೇದು ಇಫ್ ಕ್ಲಾಸ್ಗೂ ಕೂಡ 4 ಆಪ್ಷನ್ಸ್ ಇರ್ತದೆ. ರೈಟ್ ಆಪ್ಷನ್ಸನ್ನು ಚೂಸ್ ಮಾಡಿ ಬರಿಬೇಕಾಗಿರ್ತದೆ. ಅದನ್ನ ಓದೋದಾದ್ರೆ ಕ್ವಶನ್ ನಂಬರ್ 1, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್. ಯು ಆರ್ ಆನ್ ಎಕ್ಸಲೆಂಟ್ ಸೇಲರ್. ಅದಕ್ಕೆ 4 ಆಪ್ಷನ್ಸ್. ಎರಡನೇ ಪ್ರಶ್ನೆಯಲ್ಲಿ ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಇಫ್ ಕ್ಲಾಸ್. ರಾಧಿಕಾ ಮತ್ತೆ ಸುಮಾ ನಡುವಿನ ಕನ್ವರ್ಸೇಷನ್. ಹೇ ಸುಮಾ, did you meet Anu yesterday? Suma, no, it was raining till late at night. Otherwise, I dash gone her house. ಇಲ್ಲಿ ಯಾವುದನ್ನ ಇಫ್ ಕ್ಲಾಸ್ ಅನ್ನ ತುಂಬಬೇಕು ಅಂತ ಹೇಳಿ ನಾವು ಸರಿಯಾಗಿ ಗಮನಿಸಬೇಕಾಗ್ತದೆ. 4 ಆಪ್ಷನ್ಗಳನ್ನ ಕೊಟ್ಟಿದ್ದೀವಿ, ಸೂಕ್ತವಾದದ್ದನ್ನ ಆಯ್ಕೆ ಮಾಡಬೇಕಾಗ್ತದೆ. ಅದೇ ರೀತಿ ಎರಡನೇ ಮುಖ್ಯ ಪ್ರಶ್ನೆ, ಡೂ ಆಸ್ ಡೈರೆಕ್ಟೆಡ್. ಇದರಲ್ಲೂ ಕೂಡ 2 ಪ್ರಶ್ನೆಗಳನ್ನ ಕೇಳಿದ್ದೀವಿ, ಆದರೆ ಇಲ್ಲಿ ಆಪ್ಷನ್ಸ್ ಇರಲ್ಲ. ಮೂರನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲಾಂಕ್ ವಿತ್ ಸೂಟಬಲ್ ಆರ್ಟಿಕಲ್. 6ನೇ ಪಾಠದಲ್ಲಿ ಬಂದಿರತಕ್ಕಂಥ ಒಂದು ಸೆಂಟೆನ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದೀವಿ, ಅದಕ್ಕೆ ಆರ್ಟಿಕಲ್ ಅನ್ನ ನಾವು ಬರಿಬೇಕಾಗಿರ್ತದೆ. ಪ್ರಶ್ನೆ ಈ ರೀತಿ ಇದೆ, ಲಾಯಲ್ಟಿ ಪಾಸಸ್ ಲೈಕ್ ಸೀವೀಡ್ ಆನ್ ಡ್ಯಾಶ್ ಔಟ್ ಗೋಯಿಂಗ್ ಟೈಡ್. ಇದಕ್ಕೆ ಸೂಕ್ತವಾದಂತಹ ಆರ್ಟಿಕಲ್ ಅನ್ನ ಬರೀಬೇಕಾಗ್ತದೆ. 4ನೇ ಪ್ರಶ್ನೆ, ಚೇಂಜ್ ಇನ್ ಟು ಸೂಪರ್ಲೇಟಿವ್ ಡಿಗ್ರಿ. ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ. ಇದು ಕಂಪ್ಯಾರೇಟಿವ್ ಡಿಗ್ರಿನಲ್ಲಿದೆ, ಇದನ್ನು ನಾವು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕಾಗ್ತದೆ. ಇನ್ನ 3ನೇ ಮುಖ್ಯ ಪ್ರಶ್ನೆ, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸಸ್ ಈಚ್. 5, 6, 7 3 ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಮೂರಕ್ಕೂ ಕೂಡ ತಲಾ 2 ಅಂಕಗಳು ಇವೆ. 5ನೇ ಪ್ರಶ್ನೆ ಈ ರೀತಿ ಇದೆ, ಗಿವ್ ಅ ಶಾರ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಅಪಿಯರೆನ್ಸ್ ಆಫ್ ಕೊಲಂಬಸ್. ಕೊಲಂಬಸ್ನ ಅಪಿಯರೆನ್ಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಕೊಡಿ ಅಂತ ಇದೆ. 6ನೇ ಪ್ರಶ್ನೆ, ವೈ ಡು ದ ಕ್ರೂಮೇಟ್ಸ್ ಆಫ್ ಕೊಲಂಬಸ್ ಫೀಲ್ ಡೆಸ್ಪರೇಟ್. ಕೊಲಂಬಸ್ನ ಸಹಚರರು ಯಾಕೆ ತುಂಬಾ ಹತಾಶರಾಗಿದ್ರು. 7ನೇ ಪ್ರಶ್ನೆ, ಅಕಾರ್ಡಿಂಗ್ ಟು ಕೊಲಂಬಸ್ ವಾಟ್ ವಾಸ್ ದ ಒನ್ ಥಿಂಗ್ ದಟ್ ಹಿ ಹ್ಯಾಡ್ ಡಿಸ್ಕವರ್ಡ್. ಕೊಲಂಬಸ್ನ ಪ್ರಕಾರ ಆತನೇ ಕಂಡುಕೊಂಡಂತಹ ಒಂದು ಅನ್ವೇಷಣೆ ಯಾವುದು ಅಂತ ಹೇಳಿ ಪ್ರಶ್ನೆ. 4ನೇ ಮುಖ್ಯ ಪ್ರಶ್ನೆಯಲ್ಲಿ 2 ಎಕ್ಸ್ಟ್ರಾಕ್ಟ್ಗಳನ್ನ ಕೊಟ್ಟಿದ್ದೀವಿ, 8ನೇ ಮತ್ತು 9ನೇ ಪ್ರಶ್ನೆಯಾಗಿ. 8ನೇ ಪ್ರಶ್ನೆ ಸ್ಟೇಟ್ಮೆಂಟ್ ಈ ರೀತಿ ಇದೆ, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈಫ್ಸ್ ಆಫ್ 50 ಇನ್ ಹಿಸ್ ಹ್ಯಾಂಡ್ಸ್. ಇದಕ್ಕೆ ಈ ಸ್ಟೇಟ್ಮೆಂಟ್ಗೆ 3 ಪ್ರಶ್ನೆಗಳಿದೆ. 1ನೇ ಪ್ರಶ್ನೆ, ಹೂ ಸೆಡ್ ದೀಸ್ ವರ್ಡ್ಸ್. 2ನೇ ಪ್ರಶ್ನೆ, ಹೂ ಡಸ್ ಒನ್ ಮ್ಯಾನ್ ರೆಫರ್ ಟು. 3ನೇ ಪ್ರಶ್ನೆ, ವಾಟ್ ಡಸ್ ದ ಸ್ಪೀಕರ್ ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್. 9ನೇ ಪ್ರಶ್ನೆಯಲ್ಲಿ ಸ್ಟೇಟ್ಮೆಂಟ್ ಈ ರೀತಿ ಇದೆ, ಶಾಲ್ ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್ಸ್. ಸಿಂಪಲ್ ಮ್ಯಾನ್ ರವರು ತಮ್ಮ ಉತ್ತಮವನ್ನ ಜಡ್ಜ್ ಮಾಡಬಲ್ಲರ ಅನ್ನೋದು ಸ್ಟೇಟ್ಮೆಂಟ್. ಇದಕ್ಕೆ 3 ಪ್ರಶ್ನೆಗಳು.
Who said the above words? Who does simple men refer to? When did the speaker say so? ಈ ಎರಡು ಎಕ್ಸ್ಟ್ರಾಕ್ಟ್ಗಳು ತಲಾ 3 ಅಂಕಗಳನ್ನ ಹೊಂದಿವೆ. ಇನ್ನ 5ನೇ ಮುಖ್ಯ ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ 4 ಅಂಕಗಳಿಗೆ 5-6 ವಾಕ್ಯಗಳಲ್ಲಿ ಬರೆಯಿರಿ. Narrate the situation which the crewmates kissed the little maiden and spoke in bitter cheer. ಇದು ಬ್ಯಾಲಡ್ ಆಫ್ ದಿ ಟೆಂಪೆಸ್ಟ್ ಇಂದ ತಗೊಂಡಿರ್ತಕ್ಕಂಥದ್ದಾಗಿದೆ. ಇಲ್ಲಿ ಯಾವ ರೀತಿ ಕ್ರೂಮೇಟ್ಸು ಅಲ್ಲಿಯ ಕ್ಯಾಪ್ಟನ್ ಅನ್ನ ಮಗಳು ಒಂದೇನಿರುತ್ತೆ ಆ ಮಗುವಿಗೆ ಆಕೆಯ ಮಾತನ್ನ ಕೇಳಿ ಆಕೆಯ ಕೈಗೆ ಮುತ್ತನ್ನ ನೀಡಿ ಯಾವ ರೀತಿ ಸಂತೋಷ ಪಟ್ರು ಅಂತಕ್ಕಂಥದ್ದನ್ನ ಇಲ್ಲಿ ವಿವರಿಸ್ರಿ, ಆ ಸಿಚುಯೇಷನ್ ಅನ್ನ ವರ್ಣಿಸ್ರಿ ಅಂತ ಕೇಳಿದರೆ ಅದ್ರ ಬಗ್ಗೆ ನಾವು ಬರಬೇಕಾಗ್ತದೆ. ಇದು ಈಗ ಮಾಡೆಲ್ ಕ್ವಶನ್ ಪೇಪರ್ ಏನ್ ಬಿಟ್ಟಿದ್ದಾರೆ ಬೋರ್ಡ್ ಇಂದ, ಅದರಲ್ಲೂ ಕೂಡ ಈ ಪ್ರಶ್ನೆಗಳನ್ನ ಕೇಳಿದರೆ, ಈ ಎಕ್ಸ್ಟ್ರಾಕ್ಟ್ ಗಳನ್ನು ಕೂಡ ಕೇಳಿದರೆ. ಹಾಗಾಗಿ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡು ಇದ್ರಲ್ಲಿ ಕೊಟ್ಟಿರ್ತೀವಿ. ನೀವೆಲ್ಲರೂ ಕೂಡ ಇದನ್ನ ಓದಿ ಚೆನ್ನಾಗಿ ಬರಿಬಹುದು. ಮತ್ತೆ ಇದರ PDF ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ PDF ಲಿಂಕ್ ಅನ್ನ ಕೊಟ್ಟಿರ್ತೇನೆ, ನೀವು ಅದನ್ನ ನೋಡ್ಕೋಬಹುದು. ಅದನ್ನ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಂಡು ಬಳಸ್ಕೋಬಹುದು ಅನ್ನೋ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೀ ಆನ್ಸರ್ ಎಲ್ಲವನ್ನ ಇಲ್ಲಿ ಕೊಟ್ಟಿದ್ದೀವಿ. ಪ್ರತಿಯೊಂದಕ್ಕೂ ಕೂಡ ನೀವು ನೀಟಾಗಿ ಅದನ್ನ ನೋಡ್ಕೊಂಡು ಓದ್ಕೊಂಡು ಚೆನ್ನಾಗಿ ಬರಿಬಹುದು. ಹಾಗೇನೆ ನಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ನ ಯಾರು ಇಲ್ಲಿ ತನಕ ಇನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ, ಮುಂದಿನ ಎಲ್ಲಾ ವಿಡಿಯೋಗಳು ನಿಮ್ಗೆ ನೇರವಾಗಿ ಬರಬೇಕು ಅಂತಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ, ಇದು ಇಲ್ಲಿ ತನಕ ನೀವೆಲ್ಲರೂ ನೋಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.